ವಾರದ ಸಾಮೂಹಿಕ ಪ್ರಾರ್ಥನೆ ಮತ್ತು ಈ ಶರಣ ಸಂಗಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣರಾದ ಬಸಯ್ಯ ಸ್ವಾಮಿ ಹಿರೇಮಠವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಆತ್ಮೀಯರಾದ ನಮ್ಮ ಮಹಾಲಿಂಗ ಸ್ವಾಮಿ ಚಟ್ನಳ್ಳಿಯವರೇ, ಇವತ್ತು ನಾವೊಂದು ಸಾಮೂಹಿಕ ಪ್ರಾರ್ಥನೆ ಮತ್ತು ಶರಣ ಸಂಗಮ ಕಾರ್ಯಕ್ರಮ ನಾವೆಲ್ಲ ಬರ್ತಾ ಇದ್ವಿ. ಇವತ್ತು ಈ ಕಾರ್ಯಕ್ರಮವನ್ನಂದ್ರೆ ತನ್ನ ಸ್ವಂತ ಖರ್ಚಿನಿಂದ ವಿಶೇಷವಾಗಿ ಸಮಯ ಕೊಟ್ಟು ಈ ಕಾರ್ಯಕ್ರಮ ಸಲ ಒಂದು ಮ್ಯಾರೇಜು ಬೇರೆ ಫಂಕ್ಷನ್ಗೆ ಇಷ್ಟು ಕಾಳಜಿ ವಹಿಸ್ತದೋ ಇಲ್ಲ ಗೊತ್ತಿಲ್ಲ ನಮ್ಮ ಗುರುಗಳು. ಇದು ಒಂದು ನಮ್ಮದು ಬಸವ ತತ್ವ ಪ್ರಚಾರ ಮಾಡಬೇಕು, ನಮ್ಮ ಸಂಸ್ಕೃತಿ ಬೆಳಿಬೇಕು, ನಮ್ಮ ನಾಡು ಬೆಳಿಬೇಕು, ಮುಂದಿನ ನಮ್ಮ ಪೀಳಿಗೆಗೆ ಏನದು ಅಂದ್ರೆ ಒಂದು ಬಸವ ತತ್ವ ಗೊತ್ತಾಗಬೇಕಂತಕ್ಕಂಥ ಏಕೈಕ ಉದ್ದೇಶದಿಂದ ಅವ್ರ ತನು ಮನ ಧನದಿಂದ ಸಮಯ ಕೊಡ್ಲತ್ತಾರ, ರೂಪಾಯಿ ಭೀ ಖರ್ಚು ಮಾಡ್ಲತ್ತಾರ, ಮತ್ತು ಏನದಂದ್ರೆ ಸಲ ಕಾಳಜಿ ವಹಿಸ್ಲತ್ತಾರ. ನಮಗೆ ಸಂಡೇ ಇರ್ತದೆ, ಇದು ಪ್ರತಿ ದಿವಸ ಫೋನ್ ಹಚ್ತಾರೆ, ನೆಕ್ಸ್ಟ್ ಸಂಡೇ ನೀವು ಬರ್ಬೇಕು ನೋಡ್ರಿ ಅಣ್ಣ. ಹಂಗೆ ಅದಕ್ಕೆ ಏನದಂದ್ರೆ ಬಹಳಷ್ಟು ಟೈಮ್ ಕೊಟ್ಟು ಅವ್ರು ಕೆಲಸ ಮಾಡತ್ತಾರಲ್ಲ, ಅದಕ್ಕೆ ನಾವು ನೀವು ಎಲ್ಲರೂ ದಯವಿಟ್ಟು ಕೈ ಜೋಡಿಸೋಣ. ಅವ್ರು ಈ ಒಂದು ಕಾರ್ಯ ಮಾಡಲಿಕ್ಕೋಸ್ಕರ ಸಮಸ್ತ ನಾವೆಲ್ಲರೂ ಶರಣ ಬಂಧುಗಳು ಇಲ್ಲಿ ಸೇರಿದೆವು. ಎಲ್ಲರೂ ಅವ್ರಿಗೆ ಚಪ್ಪಾಳೆ ಮುಖಾಂತರ ನಾವು ಧನ್ಯವಾದ. ಇದು ಒಂದು ಬಹಳ ಒಂದು ಪವಿತ್ರವಾದ ಕೆಲಸ ಅದ. ಆ ಕೆಲಸ ಅವ್ರು ಮಾಡ್ಲತ್ತಾರ. ನಾವು ನಮ್ಮ ಮನೆ ಕೆಲಸನೇ ಜಲ್ದಿ ನಾವು ಸೀರಿಯಸ್ ತೊಗೊಳಲ್ಲ, ನಮ್ಮ ಮನೆದಿನೋ ಒಂದು ಕೆಲಸ ಸೀರಿಯಸ್ ತೊಗೊಳಲ್ಲ. ಇಂಥ ಒಂದು ಕೆಲಸ ಅವ್ರು ಮಾಡ್ಲತ್ತಾರ. ಅವರು ಯಾವುದೇ ರೀತಿ ಸ್ವಾರ್ಥ ಇಲ್ಲ. ಇದ್ರಾಗ 10 ರೂಪಾಯಿಗೆ ಆಮದಾನಿ ಇಲ್ಲ. ಈ ಚೇರ್ ಹಾಕಿ ಇಡ್ತಾರ, ಇದೆಲ್ಲ ಕ್ಲೀನ್ ಮಾಡೋರಿಗೆ ವಿಶೇಷವಾಗಿ ಅವ್ರು ದುಡ್ಡು ಕೊಡ್ಲತ್ತಾರ. ಇದ್ರ ರೆಂಟ್ ಏನೋ ಕೊಡ್ಲತ್ತಾರ ಅವ್ರು ಬೇರೆ ಒಂದು ವ್ಯವಸ್ಥೆದಾಗ. ಎಲ್ಲ ಕೆಲಸ ಅವ್ರು ಮಾಡ್ಲತ್ತಾರ. ನಾವು ನೀವೆಲ್ಲರೂ ಖಾಲಿ ಕೈ ಜೋಡಿಸಿ ಆ ಒಂದು ಪ್ರಚಾರಕ್ಕೆ ಒಂದು ಕಾರ್ಯಕ್ಕೆ ನಾವೆಲ್ಲ ಬಂದು ಮುಂದೇನಂದ್ರೆ ಅವ್ರ ಜೊತೆ ಸಹಕರಿಸದ. ಆ ಸಹಕರಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಕೂಡೋಣ. ನಾವು ಈ ಜನ ಬಂದಿದ್ದೇವೆ, ಮುಂದಿನ ದಿನಗಳಲ್ಲಿ ನಾವು ಕೂಡ 4 ಜನರಿಗೆ ಕರ್ಕೊಂಡು ಬರೋಣ. ಈ ಒಂದು ಬಸವ ವಿಚಾರ ಕಾರ್ಯ ಎಲ್ಲರೂ ಕುಂತು ಮುಂದುವರಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಮಕ್ಕಳಿಗೆ ಏನಂದ್ರೆ ನಮ್ಮ ಸಂಸ್ಕಾರ ಕಲಿಸ್ಬೇಕಂದ್ರೆ ಇವೆಲ್ಲ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಮ್ಮ ಕೂಡಲ ಸಂಗಮದ ಆ ಒಂದು ವಚನದಾಗ ಏನವ ನೋಡಿ ವರ್ಡ್ಸ್, ಆ ಕೆಲಸ ನಾವು ನೀವೆಲ್ಲರೂ ಮಾಡ್ಕೊಂಡಿದ್ದೀವಲ್ರಿ. ಸಮಾಜದಾಗ ಯಾವುದೇ ರೀತಿ ಜಗಳ ಕಿರಿಕಿರಿ ಏನೇ ಡಿಸ್ಪ್ಯೂಟ್ ಸಂಬಂಧ ಚೀಸ್ ಬರಲ್ಲ, ವೈಮಾನ ಸಂಬಂಧ ಚೀಸ್ ಬರಲ್ಲ. ಮೊದಲನೇದಾಗಿ ನಾವು ಬ್ರಾಡ್ ಮೈಂಡೆಡ್ ಎಲ್ಲರ ಬಗ್ಗೆ ನಮಗೆ ಪಾಸಿಟಿವ್ ಮೈಂಡೆಡ್ ಇರುತ್ತೆ. ಯಾರೋ ಒಬ್ಬರು ತಪ್ಪು ಮಾಡತ್ತಾರಂತ ಬಿರ್ತಿದ್ರಿ ಅಂತಕ್ಕಂಥ ನಾವು ಪ್ರಯತ್ನ ಮಾಡಬೇಕು. ಆ ಒಂದು ಕೆಲಸ ನಾವು ಮನೆಗೆ ಕುಂತು ಹೇಳಿದ್ರಾಗಲ್ಲ. ಇಲ್ಲಿ ಬಂದಾಗ ಆ ಜನ ಇಲ್ಲಿ ಬಂದಾಗ ಆಟೋಮೆಟಿಕ್ ಆಗಿ ಅವ್ರ ಮನ ಪರಿವರ್ತನೆ ಆಗ್ತಿದ್ರಿ. ಅಂಥ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವು ನೀವು ಎಲ್ಲರೂ ಏನದಂದ್ರೆ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ಯದ. ಏನಾಗಿದೆ ಅಂದ್ರೆ ಪ್ರಚಾರ ಮಾಡ್ಬೇಕಾಗ್ಯದ. ಇಂಥ ಒಂದು ಬಸವ ಮುಕ್ತಿ ಮಂದಿರದಲ್ಲಿ ನಮ್ಮದು ಗುರುಗಳೇನದಂದ್ರೆ ಒಂದು ಪ್ರಚಾರ ಕಾರ್ಯ ಇಟ್ಕೊಂಡಾರ. ಆ ಕಾರ್ಯ ಸಂಡೇ ದಿವಸ 11 ಗಂಟೆಯಿಂದ 1 ಗಂಟೆವರೆಗೆ ಇರ್ತದೆ. ನೀವೆಲ್ಲ ಬರ್ಬೇಕಂತಕ್ಕಂಥ ಮಾತನ್ನು ನಮ್ಮ ಓಡಿ ಸುತ್ತಮುತ್ತನ ಪರಿಚಯದವ್ರ ಮುಖಾಂತರ ನಾವು ಹೇಳಿ ಅವ್ರಿಗೆ ಕರ್ಕೊಂಡು ಬಂದು ಈ ಒಂದು ಕಾರ್ಯದಲ್ಲಿ ನಾವು ನೀವೆಲ್ಲ ಭಾಗಿಯಾಗೋಣ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ನಮ್ಮ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ 12 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.